ನಮಸ್ತೆ ಎಲ್ಲರಿಗೂ. ಬನ್ನಿ ನಿಮ್ಮ ಲವ್ ಲೈಫಲ್ಲಿ ಏನು ಅಪ್ಡೇಟ್ ಇದೆ ನೋಡೋಣ. ಪಾಸಿಟಿವ್ ಆಗಿ ಯೋಚನೆ ಮಾಡಿ. ನಿಮ್ಮ ಫ್ರೆಂಡ್ಸ್ ಹೆಲ್ಪ್ ತೊಗೊಂಡ್ರೆ ನಿಮ್ಮ ಲವ್ ರಿಲೇಷನ್ಶಿಪ್ಪಲ್ಲಿ ಒಂದು ಸ್ವಲ್ಪ ಹೆಚ್ಚಿನ ಎಫರ್ಟ್ ಹಾಕಿದ್ರೆ ಲವ್ ರಿಲೇಷನ್ಶಿಪ್ ಬೆಟರ್ ಆಗುವಂಥ ಸಾಧ್ಯತೆ ಇದೆ. ನೀವು ಲವ್ವಿಗೆ ಅರ್ಹರು. ಯು ಡಿಸರ್ವ್ ಲವ್. ಸೊ ಹಾಗಾಗಿ ನಂಬಿಕೆ ವಿಶ್ವಾಸ ಇರೋ ಅಂಥ ವ್ಯಕ್ತಿನಷ್ಟೇ ನೀವು ನಿಮ್ಮ ಜೀವನದಲ್ಲಿ ಅವಕಾಶನ ಕೊಡಿ. ನಿಮಗೆ ನಂಬಿಕೆ ಇರಬೇಕು. ನೀವು ಇನ್ನೂ ಹೆಚ್ಚು ಒಬ್ರಿಗೊಬ್ಬರನ್ನ ತಿಳ್ಕೊಳ್ಬೇಕು. ತಿಳ್ಕೊಂಡ ಮೇಲೆ ಈ ರಿಲೇಷನ್ಶಿಪ್ಪನ್ನು ಮುಂದುವರಿಸಿದ್ರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಎಕ್ಸ್ ವಾಪಸ್ ಬರುವಂಥ ಸಾಧ್ಯತೆ ಇದೆ. ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ. ಮುಂಚೆ ನಿಮ್ಗೆ ಯಾರೋ ಬಂದು ನೋಡಿ ಹೋಗಿರ್ತಾರೆ. ಸೊ ಅವರು ವಾಪಸ್ ಬಂದು ನಿಮಗೆ ಮ್ಯಾರೇಜ್ ಪ್ರಪೋಸಲ್ ಕೊಡುವಂಥ ಸಾಧ್ಯತೆ ಇದೆ. ಇದರಿಂದ ನಿಮ್ಮ ಮ್ಯಾರೇಜ್ ಆಗುತ್ತೆ. ಕೆಲವರಿಗೆ ನಿಮ್ಮ ಎಕ್ಸ್ ವಾಪಸ್ ಬರ್ತಾರೆ. ಕೆಲವರಿಗೆ ನಿಮಗೆ ಎಕ್ಸ್ ಹಸ್ಬೆಂಡ್ ಎಕ್ಸ್ ವೈಫ್ ಕೂಡ ವಾಪಸ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಆಲ್ರೆಡಿ ಸೋಲ್ಮೇಟನ್ನ ನೀವು ಮೀಟ್ ಮಾಡಿದ್ದೀರಾ. ಸೋಲ್ಮೇಟ್ ಜೊತೆನೇ ನಿಮಗೆ ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ. ಕೆಲವರು ನಿಮ್ಮ ಪ್ರೀತಿನ ವ್ಯಕ್ತಪಡಿಸ್ತಾ ಇಲ್ಲ. ವ್ಯಕ್ತಪಡಿಸಿ ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಮಕ್ಕಳ ವಿಚಾರದಲ್ಲಿ ಪ್ರೀತಿ ಬೇಕು ಅನ್ನುವಂಥದ್ದು ಇದೆ. ಜೊತೆಗೆ ಸಿಂಗಲ್ ಮದರ್ ಸಿಂಗಲ್ ಫಾದರ್ ಇದ್ದರೆ ಅವರು ಕೂಡ ಮಕ್ಕಳಿಗೋಸ್ಕರ ರಿಯೂನಿಯನ್ ಆಗ್ತಾರೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ನಿಮ್ಮನ್ನು ನೀವು ಫ್ರೀ ಮಾಡ್ಕೊಳ್ಬೇಕು. ಇಷ್ಟೊಂದು ಸ್ಟ್ರಾಂಗ್ ಆಗಿ ನಿಲ್ಲಬಾರ್ದು ಅನ್ನುವಂಥದ್ದು ಇದೆ. ಕೆಲವರು ಫ್ಲರ್ಟಲ್ಲಿ ಇದ್ದೀರಾ, ಕೆಲವರು ಬರೀ ಅಟ್ರಾಕ್ಷನಲ್ಲಿ ಇದ್ದೀರಾ. ಇದಕ್ಕೆ ಒಂದು ಸರಿಯಾದ ರೀತಿಯಲ್ಲಿ ಇದಕ್ಕೊಂದು ಕ್ಲಾರಿಟಿನ ನೀವೇ ಕೊಟ್ಕೊಳ್ಳಿ. ಇದಕ್ಕೆ ನಿಮಗೆ ಕ್ಲಾರಿಟಿ ಸಿಕ್ಕಿದ ಮೇಲೆ ನಿಮ್ಮ ಜೀವನ ಬದಲಾಗತ್ತೆ ಅನ್ನುವಂಥದ್ದು ಇದೆ. ಮೇಜರಾಗಿ ನಿಮ್ಮನ್ನು ನೀವು ಫಸ್ಟು ಲವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಕೆರಿಯರ್ ಮತ್ತು ಫೈನಾನ್ಷಿಯಲ್ ವಿಚಾರ ನಿಮ್ಮದು ಚೆನ್ನಾಗಿಲ್ಲ ಅನ್ನುವಂಥ ಕಾರಣಕ್ಕೆ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಪಾರ್ಟ್ನರ್ ಮನೆಯವರು ನಿಮ್ಮನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಗಾಟ್ ಇಟ್? ಸೊ ಇದು ಮೊದಲನೇದು, ಇದು ಎರಡನೇದು, ಇದು ಮೂರನೇದು. ನಿಮ್ಮ ಎಕ್ಸನ್ನು ಕೆಲವರು ಬಿಟ್ಟರೆ ಬೆಟರ್ ಆಗುತ್ತೆ ಅನ್ನುವಂಥದ್ದು ಇದೆ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ವೆಡ್ಡಿಂಗ್, ಮ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ. ಮ್ಯಾರೇಜ್ ಬರ್ತಾ ಇದೆ. ಎರಡನೇದು ಒಂದು ಸೇಫ್ ಲವ್ ನಿಮಗೆ ಬರ್ತಾ ಇದೆ. ಈ ವ್ಯಕ್ತಿನ ನೀವು ಇಷ್ಟಪಡ್ಬೋದು, ಒಪ್ಕೊಬೋದು ಅಂತ ಇದೆ. ಮೂರನೇದು ನಿಮ್ಮ ಸೋಲ್ಮೇಟ್. ಎಸ್, ದಿಸ್ ಈಸ್ ಯುವರ್ ಸೋಲ್ಮೇಟ್ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ.